ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ದುಃಖವು ನನ್ನ ಸುಖಕ್ಕಾಗಿಯೇ ಆಯಿತು. ಅದಕ್ಕೆ ಆಧಾರವಾಗಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 38:17 ವಚನ, ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ ಆಯಿತು. ನನ್ನ ಆತ್ಮವನ್ನು ನಾಶಕೋಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ. ನನ್ನ ಪಾಪಗಳನ್ನೆಲ್ಲ ನಿನ್ನ ಬೆನ್ನ ಹಿಂದೆ ಹಾಕಿ ಬಿಟ್ಟಿದ್ದಿ. ನೋಡ್ರಿ, ಓದಿಕೊಂಡ ವಾಕ್ಯ ಭಾಗದಲ್ಲಿ ಭಕ್ತನು ಹೇಳುತ್ತಿದ್ದಾನೆ, ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ ಆಯಿತು. ದುಃಖಗಳು ಯಾವುದಕ್ಕಾಗಿ ಆಯಿತು? ಸುಖಕ್ಕಾಗಿಯೇ ಆಯಿತು. ಈ ಪ್ರಪಂಚದಲ್ಲಿ ತೊಂದರೆಗಳು, ಬಾಧೆಗಳು, ಅನಿರೀಕ್ಷಿತವಾದಂಥ ಶೋಧನೆಗಳು ಒಂದರ ಮೇಲೆ ಒಂದರಂತೆ ಬಂದಾಗ ನಾವು ನೋವಿನಿಂದಲೂ ಯಾತನೆಯಿಂದಲೂ ಒದ್ದಾಡುತ್ತೇವೆ. ಇದನ್ನು ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಅನುಭವಿಸಬೇಕಾಗಿರುವಂಥ ಬಹಳ ಕಹಿಯಾದಂಥ ವಿಷಯ. ಅತಿ ತುರ್ತಾಗಿ ಹಣ ಬೇಕಾಗಿರುವಾಗ ಹಣದ ಕೊರತೆ, ಮರಣದ ಹಾಸಿಗೆಯಲ್ಲಿರುವಾಗ ಒಂದು ಕಾಯಿಲೆ, ಹೀಗೆ ಅನೇಕ ಕೊರತೆಗಳು. ಇಂತಹ ಆಪತ್ತಿನ ಸಮಯದಲ್ಲಿ ಯಾರಾದರೂ ನಮಗೆ ಸಹಾಯ ಮಾಡಲು ಬಂದರೆ ನಮಗೆ ಎಷ್ಟೋ ಸಂತೋಷವಾಗ್ತದೆ. ಹೌದು, ನಮ್ಮ ಕರ್ತನಾದ ಯೇಸು ಸ್ವಾಮಿ ಇಂಥ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಪ್ರೀತಿಯಿಂದ ಸ್ವಾಂತಾನ ಪಡಿಸಲು ಬಂದು ನಮ್ಮ ಕಣ್ಣೀರನ್ನು ಒರೆಸುತ್ತಾರೆ. ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತಾರೆ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರಗಳನ್ನು ನಮ್ಮ ದೇವರು ಕೊಡುವವರಾಗಿದ್ದಾರೆ. ಒಂದು ಸಲ ರೋಮ್ ರಾಜ್ಯದಲ್ಲಿ ಗುಲಾಮನಾಗಿದ್ದ ಒಬ್ಬನು ತನ್ನನ್ನು ಬಹಳವಾಗಿ ಕ್ರೂರವಾಗಿ ನಡೆಸಿಕೊಳ್ಳುತ್ತಾ ಇದ್ದಂಥ ತನ್ನ ಒಡೆಯನಿಂದ ತಪ್ಪಿಸಿಕೊಳ್ಳಲು ಕಾಡಿಗೆ ಓಡಿ ಹೋದನಂತೆ. ಅಲ್ಲಿ ಅವನು ಪೊದೆಗಳ ಹಿಂದೆ ಅವಿತುಕೊಂಡಿರುವಾಗ ಅವನು ಒಂದು ಗರ್ಜನೆಯ ಶಬ್ದ ಕೇಳಿಸಿಕೊಂಡನು. ಅದು ಏನೆಂಬುದಾಗಿ ನೋಡಲು ಹತ್ತಿರಕ್ಕೆ ಹೋದಾಗ ಒಂದು ಸಿಂಹ ತನ್ನ ಕಾಲಿನಲ್ಲಿದ್ದಂಥ ಮುಳ್ಳಿನಿಂದ, ಯಾತನೆಯಿಂದ ಅದು ಕಷ್ಟಪಟ್ಟು ಕೂಗುತ್ತಾ ಇತ್ತು. ಅದು ಬಹಳವಾದ ನೋವಿನಲ್ಲಿತ್ತು. ಅವನಿಗೆ ಒಂದು ಸಿಂಹವನ್ನು ಕಂಡರೆ ಭಯ, ಅದರ ಮಧ್ಯದಲ್ಲಿ ಕೂಡ ಭಯಗೊಂಡಿದ್ದರೂ ಅದರ ಹತ್ತಿರಕ್ಕೆ ಹೋಗಿ ಮುಳ್ಳನ್ನು ನಿಧಾನವಾಗಿ ಎಳೆದು ಆ ಸಿಂಹಕ್ಕೆ ಅವನು ಸಹಾಯ ಮಾಡಿದ. ಆ ಸಿಂಹಕ್ಕೆ ಸಹಾಯ ಮಾಡಿದ್ದರಿಂದ ಆ ಸಿಂಹ ಇವನಿಗೇನು ಮಾಡದೆ ಕಾಡಿನೊಳಗೆ ಓಡಿ ಹೋಗ್ಬಿಡ್ತಂತೆ. ನಂತರ ಇವನನ್ನು ಸ್ತೋತ್ರ ಕಂಡು ಹಿಡಿಯುವುದಕ್ಕೆ ಸೈನಿಕರು ಬಂದರು. ಇವನು ಸಿಕ್ಕ, ತಿರುಗಿ ಇವನನ್ನು ಸೆರೆಮನೆಗೆ ಹಾಕಿದರು. ಇವನಿಗೆ ಮರಣದಂಡನೆಯನ್ನು ಒಪ್ಪಿಸಿದರಂತೆ. ಆ ದೇಶದ ಪದ್ಧತಿಯ ಪ್ರಕಾರವಾಗಿ ಕೈದಿಗಳನ್ನು ಹಸಿದ ಸಿಂಹಕ್ಕೆ ಎಸೆಯುತ್ತಾ ಇದ್ದರಂತೆ. ಈ ಗುಲಾಮನನ್ನು ಹಸಿದ ಸಿಂಹದ ಮುಂದೆ ಎಸೆದರು. ಸಿಂಹ ಇವನನ್ನು ನುಂಗಲು ಅರಚುತ್ತಾ ಬಂದಿತು. ಆದರೆ ಇವನನ್ನು ನೋಡಿದೊಡನೆ ಅದು ಬಹಳ ನಿಧಾನವಾಗಿ ಹತ್ತಿರಕ್ಕೆ ಬಂದು ಇವನಿಗೇನೂ ಮಾಡಲಿಲ್ಲಂತೆ. ಆಗ ಜನರಿಗೆಲ್ಲ ಆಶ್ಚರ್ಯ, ಯಾಕೆ ಇವನಿಗೆ ಸಿಂಹ ತಿನ್ನಲಿಲ್ಲ ಎಂಬುದಾಗಿ ನೋಡಿದಾಗ ರಾಜನ ಸಹ ಅವನ ಪಕ್ಕದಲ್ಲಿರುವಂಥ ಮಂತ್ರಿಗೆ ಕೇಳಿದಾಗ, ರಾಜ, ಇವನು ಕೆಲವು ಸಮಯದ ಹಿಂದೆ ಕಾಡಿನಲ್ಲಿ ಹೋಗಿದ್ನಲ್ವಾ, ಆ ಸಿಂಹಕ್ಕೆ ಇವನು ಸಹಾಯ ಮಾಡಿದ. ಆಗ ಸಿಂಹ ಇವನಿಗೆ ಈಗ ಸಹಾಯ ಮಾಡುತ್ತಾ ಇದೆ, ಅದರಿಂದ ಇವನನ್ನು ತಿನ್ನಲಿಲ್ಲ ಎಂಬುದಾಗಿ ಹೇಳಿದ್ರಂತೆ. ಅದನ್ನು ಕೇಳಿಸಿಕೊಂಡಂಥ ರಾಜ ಆಶ್ಚರ್ಯಚಕಿತನಾದ. ನೋಡ್ರಿ, ಒಬ್ಬ ಮನುಷ್ಯನು ತಾನು ಒಳ್ಳೆಯದನ್ನು ಮಾಡಿದಾಗ ಆ ಮೃಗವು ಸಹ ಈ ಮನುಷ್ಯನಿಗೆ ಒಳ್ಳೆಯದು ಮಾಡಿದ. ನೋಡ್ರಿ, ಹಾಗಾದರೆ ಅವನ ಜೀವನದಲ್ಲಿ ಕಷ್ಟಗಳು ಬಂದದ್ದು ಅವನ ಸುಖಕ್ಕಾಗಿಯೇ ಎಂಬುದಾಗಿ ನಾವು ನೋಡ್ತೇವೆ. ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಕೂಡ ಸ್ತೋತ್ರ ದುಃಖಗಳು ಬರಬಹುದು, ಕಷ್ಟಗಳು ಬರಬಹುದು. ದೇವರ ವಾಕ್ಯ ಹೇಳುತ್ತಲ್ವಾ, ನಿಮ್ಮ ದುಃಖ ಹೋಗಿ ಸಂತೋಷ ಉಂಟಾಗ್ತದೆ. ನಮ್ಮ ಜೀವಿತದಲ್ಲಿ ಸಹ ದೇವರು ಎಲ್ಲ ಕಾರ್ಯಗಳನ್ನು ಒಳ್ಳೆಯದಕ್ಕಾಗಿಯೇ ಮಾಡ್ತಾರೆ. ನೋಡ್ರಿ, ಒಬ್ಬ ಮನುಷ್ಯನು ಆ ಸಿಂಹವನ್ನು ನೋಡಿ ಅವನ ಜೀವಕ್ಕೆ ಭಯಪಡದೆ ಸಹಾನುಭೂತಿಯನ್ನು ತೋರಿಸಿ ಅದಕ್ಕೆ ಸಹಾಯ ಮಾಡಿರೋದಾದರೆ, ದೇವರು ಅದಕ್ಕಿಂತಲೂ ಹೆಚ್ಚರಿ. ಅವರು ಕರುಣೆಯುಳ್ಳ ದೇವರು, ಪ್ರೀತಿಯುಳ್ಳ ದೇವರು. ಅವರ ಬಳಿ ನಾವು ಸಹಾಯ ಕೇಳುವಾಗ ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ಸಮಾಧಾನ, ಶಾಂತಿ ಎಲ್ಲವನ್ನು ಕೊಟ್ಟು
ನಡೆಸ್ತಾರೆ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಬರುವಂಥ ದುಃಖಗಳು ನಿಮಗೆ ಸುಖಕ್ಕಾಗಿಯೇ ಬರುತ್ತದೆ. ದೇವರನ್ನ ನಂಬ್ರಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದ ತಂದೆಗೆ ಈ ಅತ್ಯಮೂಲ್ಯವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ನನ್ನ ಕಷ್ಟಗಳು ನನ್ನ ಸುಖಕ್ಕಾಗಿಯೇ ಎಂಬುದಾಗಿ ಭಕ್ತನು ಹೇಳಿದ ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಕಷ್ಟಗಳಿದೆ, ಸಾಲಗಳಿದೆ, ಕಣ್ಣೀರುಗಳಿದೆ, ಬಲಹೀನತೆಗಳಿದೆ, ವ್ಯಾಧಿಗಳಿದೆ. ಅದರ ಮಧ್ಯದಲ್ಲಿ ದೇವರೇ ನಮಗೊಂದು ಅದ್ಭುತವನ್ನು ಮಾಡಿರಿ. ಕಷ್ಟಗಳು ನೀಗಿ ಹೋಗಿ ಒಂದು ಸುಖ ಉಂಟಾಗಲಿ, ದುಃಖಗಳು ಹೋಗಿ ಒಂದು ಸಂತೋಷ ಉಂಟಾಗಲಿ. ಈ ವಿಡಿಯೋ ವಾಚ್ ಮಾಡುವ ಎಲ್ಲ ನಿನ್ನ ಮುದ್ದು ಮಕ್ಕಳಿಗಾಗಿ ನಾನು ಪ್ರೇಯರ್ ಮಾಡ್ತೇನೆ. ಅವರ ಜೀವಿತದಲ್ಲಿರುವಂಥ ಎಲ್ಲ ಕಷ್ಟಗಳು ಪರಿಹಾರವಾಗಲಿ, ಸಮಸ್ಯೆಗಳು ನೀಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ಪಟ್ಟ ದುಃಖವು ಅದು ಸುಖಕ್ಕಾಗಿಯೇ ಆಗುವುದು. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನಾಳೆ ಮಗದೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸಲಿಕ್ಕಿದ್ದೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಮೈ ಗಾಡ್ ಬ್ಲೆಸ್ ಯು ಆಲ್.